ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 17ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತಾಹಾರ ವಿಹಾರಿಯಾಗಿ ಕರ್ಮಗಳಲ್ಲಿ ಮಿತವಾಗಿ, ನಿದ್ರೆ ಮತ್ತು ಎಚ್ಚರಗಳಲ್ಲಿ ಮಿತವಾಗಿ ಇರುವವನಿಗೆ ಯೋಗ ಎಂಬುವುದು ದುಃಖ ನಾಶಕವಾಗುವುದು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅದರ ಮೂಲಕ ನಮ್ಮ ದಿನನಿತ್ಯದ ಪ್ರತಿದಿನದ ಕೆಲಸ ಕಾರ್ಯಗಳು ಹೇಗಿರಬೇಕು ಅನ್ನುವಂಥ ಭೌತಿಕ ಅಂಶಗಳ ಬಗ್ಗೆ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಯುಕ್ತಾಹಾರ ವಿಹಾರಸ್ಯ, ಯುಕ್ತವಾದ ಆಹಾರವನ್ನ ನೀನು ಸ್ವೀಕರಿಸಬೇಕು. ಯುಕ್ತ ಚೇಷ್ಟಸ್ಯ ಕರ್ಮಸು, ಕರ್ಮ ಅಥವಾ ಮಾಡುವಂತಹ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಹಿತಮಿತವಾಗಿರಬೇಕು ಅಂತ ಹೇಳಿ. ಅಂದ್ರೆ ತಬಲವನ್ನ ನಾವು ಬಾರಿಸೋದಕ್ಕೆ ಮುಂಚೆ ಅದನ್ನ ಮೊದಲು ಶ್ರುತಿಗೆ ತರಬೇಕು. ಅಂದ್ರೆ ಒಂದು ಶ್ರುತಿ ಹಿಡಿಬೇಕು. ವೀಣೆಯನ್ನ ನುಡಿಸುವುದಕ್ಕಾಗ್ಲಿ ಅಥವಾ ಯಾವುದೇ ಕೊಳಲನ್ನ ನಾದವನ್ನ ಹೊಮ್ಮಿಸುವುದಕ್ಕಾಗ್ಲಿ ಅದು ಶ್ರುತಿ ಜೊತೆಗೆ ಹೊಂದಿದಾಗ ಮಾತ್ರ ಅದರಿಂದ ಒಂದು ಒಳ್ಳೆಯ ಸ್ವರವನ್ನ ನಾವು ಪಡಿಬಹುದಾಗತ್ತೆ. ಹಾಗಾಗಿ ಧ್ಯಾನ ಮಾಡಬೇಕು ಅಂತ ಹೇಳಿ ನಾವು ನಿಶ್ಚಯಿಸಿದ್ರೆ, ಯಾಕೆ ಅಂದ್ರೆ ಧ್ಯಾನಕ್ಕೆ ಯಾಕೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಈ ಹಿಂದಿನ 7-8 ಶ್ಲೋಕಗಳಿಂದ ಕೃಷ್ಣ ಧ್ಯಾನವನ್ನ ಹೇಗ್ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಬಂದಿದ್ದಾರೆ. ಹಾಗಾಗಿ ಆ ಧ್ಯಾನ ಮಾಡುವುದಕ್ಕೆ ಮುಂಚೆ ನಾವು ಈ ದೇಹವನ್ನ, ಇಂದ್ರಿಯಗಳನ್ನ ಅಂದ್ರೆ ಪಂಚೇಂದ್ರಿಯಗಳನ್ನ ಮತ್ತು ಮನಸ್ಸು ಇವೆಲ್ಲವುಗಳನ್ನ ಒಂದು ತಹಬದಿಗೆ ತರಬೇಕು. ಅದನ್ನೇ ಒಂದು ಶ್ರುತಿ ಹಿಡಿಯೋದು ಅಂತ ಹೇಳಿ. ಒಂದೊಂದು ಕೆಲಸ ಮಾಡೋದಕ್ಕೆ ಒಂದೊಂದು ರೀತಿಯ ಹದವನ್ನ ನಾವು ಮಾಡ್ಕೊಳ್ಬೇಕು. ಈ ಧ್ಯಾನ ಮಾಡುವುದು ಎಂದರೆ ಅದು ಹೊರಗಿನ ಪ್ರಪಂಚದಲ್ಲಿ ಒಂದು ಕೂಲಿ ಆಳಾಗಿಯೋ ಅಥವಾ ಯಾವುದೇ ಒಂದು ಲಾಯರ್ಗಿರಿಯೋ ವೈದ್ಯನ ಕೆಲಸವೋ ಉಪಾಧ್ಯಾಯನೋ ಮಾಡುವಂತಹ ಕೆಲಸವಲ್ಲ. ಇದೊಂದು ಬಹಳ ಸೂಕ್ಷ್ಮವಾಗಿರುವಂತಹ ಮಾನಸಿಕ ಕ್ರಿಯೆ. ಹಾಗಾಗಿ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳೆಲ್ಲವೂ ಆ ಧ್ಯಾನಕ್ಕೆ ಸಹಕರಿಸಬೇಕು. ಆ ಸಹಕಾರ ದೊರೆತರೆ ಮಾತ್ರ ಅದು ಸರಿಯಾದ ಧ್ಯಾನ ಅಂತೇಳಿ ಅನ್ನಿಸ್ಕೊಳ್ಳುತ್ತೆ. ಅದಾಗ್ಲಿಲ್ಲ ಅಂತಂದ್ರೆ ಅದು ಧ್ಯಾನ ಅನ್ನಿಸ್ಕೊಳ್ಳಿಲ್ಲ, ಕೇವಲ ವಿಚಲಿತ ಆಗ್ಬಿಡತ್ತೆ. ಹಾಗಾಗಿ ಅಂಥ ಒಂದು ಸರಿಯಾದ ಕ್ರಮದ ಧ್ಯಾನವನ್ನ ಮಾಡಬೇಕು ಅಂತಂದ್ರೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಈ 4 ಒಂದು ತಹಬದಿಯಲ್ಲಿರಬೇಕು. ಹಾಗೆ ತಹಬದಿನಲ್ಲಿ ಇರಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನುವಂಥದ್ದೇ ಇಲ್ಲಿ ಕೃಷ್ಣ ಹೇಳಿರೋದು. ಯುಕ್ತ ಎಂದರೆ ಮಿತವಾದ ಆಹಾರವನ್ನ ತೆಗೆದುಕೊಳ್ಬೇಕು. ಅದು ತುಂಬಾ ಹೆಚ್ಚಾಗಿಯೂ ಇರಬಾರ್ದು ಅಥವಾ ತುಂಬಾ ಕಡಿಮೆಯೂ ಇರಬಾರ್ದು. ಅದರಂತೆಯೇ ವಿಹಾರ, ಮನಸ್ಸಿಗೆ ಸ್ವಲ್ಪ ವಿರಾಮ ಸಿಕ್ಕಲೇಬೇಕು. ಅದಕ್ಕಾಗಿ ಯಾವುದಾದ್ರೂ ಒಂದು ವಿಹಾರ ಮಾಡಬೇಕು. ಅಂದ್ರೆ ಹೊರಗೆ ಓಡಾಡುವಂಥದ್ದು, ಪರಿಸರದ ನಡುವೆ ನಿಸರ್ಗದ ಒಳಗೆ ನಾವು ಬೆರೆಯೋ ಅಂಥದ್ದು. ಚೇಷ್ಟೆ, ತಮಾಷೆ ಇವುಗಳಲ್ಲೇ ಮುಳುಗಿರ್ಬೇಕು ಅಂತಲ್ಲ. ಅನೇಕ ವೇಳೆ ಕೆಲಸದ ಬದಲಾವಣೆಯೇ ಒಂದು ವಿಹಾರ ಅಂಥೇಳಿ ಅನ್ನಿಸ್ಕೊಳ್ಳುತ್ತೆ. ಅಂತೂ ನಮ್ಮ ವಿಹಾರ ಎಂಬುವುದು ಒಂದು ಧ್ಯೇಯ ವಸ್ತುವಿನಿಂದ ತುಂಬಾ ದೂರಕ್ಕೆ ಕರೆದುಕೊಂಡು ಹೋಗಬಾರ್ದು. ಆದರೆ ನಾವು ಪಡಿಬೇಕಾಗಿರುವಂತಹ ಧ್ಯೇಯ ವಸ್ತುವಿನ ಹತ್ತಿರವೇ ಅದು ಸುಳಿದಾಡುವಂತೆ ನಮ್ಮ ವಿಹಾರ ಇರಬೇಕು.
ಅಂದರೆ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಧ್ಯಾನಸ್ಥ ಸ್ಥಿತಿಗೆ, ಯಾವುದೋ ಒಂದು ಗುರಿಯನ್ನು ತಲುಪಲಿಕ್ಕೆ ನಾವು ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಆ ಕೆಲಸಕ್ಕೆ ಪೂರಕವಾಗಿ ನಾನು ಒಂದು ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ರೆ ಅದು ಸೌಜನ್ಯಪೂರ್ವಕವಾಗಿರುತ್ತೆ. ಆದರೆ ಅದನ್ನೇ ನಾನು ಬಿಟ್ಟು ಮತ್ತಿನ್ನೆಲ್ಲಿಗೋ ಹೋಗಿ ಇನ್ಯಾವುದೋ ಕೆಲಸವನ್ನು ಮತ್ತೆ ಆರಂಭ ಮಾಡಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಯೋಗಿಯಾಗಿರುವಂಥವನು ಮಿತವಾದ ಆಹಾರವನ್ನು ತಗೊಳ್ಬೇಕು, ಹಾಗೆ ಮಿತವಾದ ವಿಹಾರವನ್ನು ಇರಿಸ್ಕೊಳ್ಬೇಕು. ಹಾಗೆಯೇ ಅವನು ಮಿತವಾಗಿ ಕರ್ಮವನ್ನು ಮಾಡಬೇಕು ಅಂತ. ಹೆಚ್ಚು ಕರ್ಮದಲ್ಲಿ ತೊಡಗಿದ್ರೆ ಮನಸ್ಸು ಬಾಹ್ಯಮುಖವಾಗ್ಬಿಡತ್ತೆ. ಧ್ಯಾನಕ್ಕೆ ಕುಳಿತಾಗ ಆ ಕರ್ಮವನ್ನೇ ಕುರಿತು ಚಿಂತನೆ ಮಾಡುತ್ತೆ. ಹೆಚ್ಚು ಹೆಚ್ಚು ಕರ್ಮ ಮಾಡಿದ್ರೆ ದೇಹಕ್ಕೆ ದಣಿವಾದಾಗ ಅದು ಧ್ಯಾನ ಮುಂತಾದ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡೋದಕ್ಕೆ ದೇಹ ಸಹಕರಿಸೋಲ್ಲ. ಹಾಗಾಗಿ ಈ ದೇಹಕ್ಕೆ ತುಂಬ ದಣಿವಾಗುವಂತೆಯೂ ಕೂಡ ಕೆಲಸ ಮಾಡಬಾರ್ದು. ಹಾಗೆಯೇ ಕರ್ಮವನ್ನು ಅಥವಾ ಕೆಲಸಗಳನ್ನು ಬಹಳ ಕಡಿಮೆಯೂ ಕೂಡ ಮಾಡಬಾರ್ದು. ಯಾಕೆಂದರೆ ಏನೂ ಕೆಲಸ ಮಾಡದೆ ಹೋದರೆ ಈ ದೇಹ ಸೋಮಾರಿ ಆಗ್ಬಿಡತ್ತೆ, ಲವಲವಿಕೆನೇ ಇರಲ್ಲ. ಹಾಗಾಗಿ ಒಂದು ಹಂತದ ಕೆಲಸವನ್ನು ನಾವು ಮಾಡಬೇಕು. ಹಾಗಾಗಿ ಒಂದು ಮಿತದಲ್ಲಿ ನಾವು ಈ ಕೆಲಸ ಕಾರ್ಯಗಳನ್ನು ಇಟ್ಕೊಂಡಿರಬೇಕು. ಯಾರು ಅದೇ ರೀತಿಯಲ್ಲಿ ನಿದ್ರೆ ಮತ್ತು ಎಚ್ಚರದ ಸ್ಥಿತಿಯನ್ನೂ ಕೂಡ ಮಿತದಲ್ಲಿ ಇಟ್ಕೊಂಡಿರ್ತಾರೋ ಅಂತಹ ವ್ಯಕ್ತಿಗೆ ಧ್ಯಾನ ಯೋಗ ಎನ್ನುವಂಥದ್ದು ದುಃಖವನ್ನು ನಾಶ ಮಾಡುತ್ತೆ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಎಷ್ಟೆಲ್ಲ ಭೌತಿಕ ಅಂಶಗಳನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ನೋಡಿ. ಇಲ್ಲಿ ದುಃಖ ಅಂತಂದ್ರೆ ಅಜ್ಞಾನದಲ್ಲಿ ಸಿಕ್ಕಿ ನರಳುವಂಥದ್ದು, ವಾಸನೆಗಳನ್ನು ಅನುಸರಿಸಿ ಅವುಗಳನ್ನು ನಿಗ್ರಹಿಸದೆ ಮತ್ತು ಮಾಯೆಯ ಆಳಕ್ಕೆ ಹೋಗುವಂಥದ್ದು. ಈ ಯೋಗ ಸಂಸಾರದಿಂದ ನಮ್ಮನ್ನ ಮೇಲಕ್ಕೆ ತೇಲಿಸುವಂಥದ್ದೇ ಧ್ಯಾನ. ಇದೊಂದು ನೀರಿನಲ್ಲಿ ಬಿದ್ದವನಿಗೆ ಒಂದು ಹುಲ್ಲುಕಡ್ಡಿ ಸಿಕ್ಕಿದಂತೆ, ಅದು ಮುಳುಗಿಸದೆ ತೇಲಿಸ್ತಾ ಹೋಗುತ್ತೆ. ಹೆಚ್ಚು ಹೆಚ್ಚು ಸಂಸ್ಕಾರಗಳನ್ನು ನಾವು ನಮ್ಮ ಒಂದು ಬದುಕಿನ ಹಾದಿಯಲ್ಲಿ ಉತ್ಪತ್ತಿ ಮಾಡಿಕೊಂಡಷ್ಟು ಕೂಡ ನಮಗೆ ಧ್ಯಾನಸ್ಥ ಸ್ಥಿತಿಗೆ ನಾವು ಹೋಗುವುದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ನಮ್ಮಲ್ಲಿರುವಂತಹ ದುಷ್ಟ ಸಂಸ್ಕಾರಗಳನ್ನೆಲ್ಲ ನಾಶ ಮಾಡಿ ಉತ್ತಮ ಸಂಸ್ಕಾರಗಳನ್ನು ನಾವು ರೂಢಿ ಮಾಡಿಕೊಂಡಿದ್ದೇ ಆದಲ್ಲಿ ಯೋಗಿಗಳಾಗಿ ನಾವು ಬದುಕನ್ನ ಸವಿಸಬಹುದು. ಹಾಗಾಗಿ ಏನೆಲ್ಲ ಇರಬೇಕು ಅಂಶಗಳು? ಕೃಷ್ಣ ಹೇಳುವ ಹಾಗೆ ಯುಕ್ತಾಹಾರ, ಮಿತವಾದ ಆಹಾರ, ಮಿತವಾದ ವಿಹಾರ, ಮಿತವಾದ ಕರ್ಮ, ಹಾಗೆ ಮಿತವಾದ ನಿದ್ರೆ ಮತ್ತು ಎಚ್ಚರದ ಸ್ಥಿತಿ. ಇಂಥ ಒಂದು ಸ್ಥಿತಿಯನ್ನು ನಾವು ಕಾಪಾಡ್ಕೊಳ್ಬೇಕು ಅಂದರೆ ಮುದ್ದುರಾಮ ಅದಕ್ಕೇನು ಹೇಳ್ತಾನೆ ಕೇಳೋಣ ಬನ್ನಿ. ಬಿರುಗಾಳಿ ಭೂಕಂಪ ನೆಲ ಕುಸಿತ ಒಯ್ದಾಟ, ಬಿರುಗಾಳಿ ಭೂಕಂಪ ನೆಲ ಕುಸಿತ ಒಯ್ದಾಟ, ತರದಾವ ಭಿನ್ನತೆಯ ಈ ಪ್ರಕೃತಿಯಲ್ಲಿ, ಋತುವಿನಲ್ಲಿ ಒಂದಾಗಿ ಸಾಗುವುದೇ ಆನಂದ, ಋತುವಿನಲ್ಲಿ ಒಂದಾಗಿ ಸಾಗುವುದೇ ಆನಂದ, ಇರುವಿಕೆಯೇ ಜೀವನವೋ ಮುದ್ದು ರಾಮ, ಇರುವಿಕೆಯೇ ಜೀವನವೋ ಮುದ್ದು ರಾಮ. ಹಾಗಾಗಿ ಬಿರುಗಾಳಿ, ಭೂಕಂಪ, ನೆಲ ಕುಸಿಯುವಂಥದ್ದು ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಇರುವಂಥದ್ದೇ. ಆದರೆ ಅವಕ್ಕೆಲ್ಲ ನಾವು ರೇಗದೆ, ಕೊರಗದೆ, ಮರುಳದೆ ಅದೇ ಋತುವಿನ ಒಡನೆ ನಾವು ಒಂದಾಗಿ ಸಾಗಬೇಕಾಗಿರುವಂಥದ್ದೇ ಬದುಕಿನ ಆನಂದ. ಹಾಗಾಗಿ ಎಲ್ಲ ಕೆಲಸಗಳಿದೆ, ನಮ್ಮೊಡನೆ ಎಲ್ಲ ಇಂದ್ರಿಯಗಳಿವೆ, ಹಾಗೆಯೇ ನಮ್ಮೊಡನೆ ಎಲ್ಲ ರೀತಿಯ ಆಹಾರಗಳು ಇದೆ, ಎಲ್ಲ ರೀತಿಯ ವಿಹಾರಗಳು ಕೂಡ ನಮ್ಮಿಂದ ಸಾಧ್ಯ ಇದೆ. ಅವೆಲ್ಲವನ್ನು ಕೂಡ ಇರುವಿಕೆಯೇ ಜೀವನವು ಅಂದರೆ ಜೀವನದಲ್ಲಿ ಅವನ್ನೆಲ್ಲ ಇರಿಸಿಕೊಂಡು ಹೇಗೆ ಹಿತವಾಗಿ ಮಿತವಾಗಿ ಅವುಗಳನ್ನೆಲ್ಲ ಇರಿಸಿಕೊಂಡು ಆ ಮೂಲಕ ನಾವು ಜೀವನವನ್ನು ಸಾಗಿಸಬೇಕು ಅಂತಲೇ ಇಲ್ಲಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ. ಅವನ ಮಾತಿಗೆ ನಮ್ಮ ಚಿತ್ತವನ್ನು ಹರಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ, ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.